ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಫಂಕ್ಷನ್ ಅಪ್ಪ ಅಂತಂದ್ರೆ ನಮ್ದು ಬಿಸಿ ಗ್ರೂಪ್ ಐತೆ ನೋಡ್ರಿ. ಬಿಸಿ ಗ್ರೂಪ್ನಲ್ಲಿರುವಂಥ ಒಬ್ಬರ ಆಂಟಿ ಇಬ್ಬರು ಸೊಸೆಯರ್ದ ಕುಬ್ಸದ ಫಂಕ್ಷನ್ ಐತಿ ಫ್ರೆಂಡ್ಸ. ಈ ಕಡೆ ಚೋಳಿ ಕಾರ್ಯಕ್ರಮ ಅಂತ ಕರಿತೀವಿ. ರೆಡಿ ಆಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಓಕೆ. ಸ್ವಲ್ಪ ನೇಪಾಳಿ ಸರ್ ಹಚ್ಕೊಂಡ್ರಾಯ್ತು ಅಂತೇಳಿ ಹಚ್ಕೊತಾ ಇದ್ದೀನಿ. ಸೊ ಬರ್ರಿ, ಅಲ್ಲಿ ಎಷ್ಟಾಗುತ್ತಾ ಸಾಧ್ಯ ಆದಷ್ಟು ವಿಡಿಯೋಗಳನ್ನ ತಗೊತೀನಿ. ಎಲ್ಲರೂ ಕೊನೆವರೆಗೂ ವಿಡಿಯೋ ಎಂಡ್ವರೆಗೂ ಫಂಕ್ಷನ್ ಲಾಗ್ದೊಳಗೆ ನೀವು ಕೂಡ ಇರ್ರಿ. ಯಾವ ಥರ ಆಗುತ್ತೆ ಏನಂತೇಳಿ ನೋಡ್ತಾ ಸಪೋರ್ಟ್ ಮಾಡಿರಿ. ಖಂಡಿತ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಅಂಟಿಯರೊಬ್ಬರು ಬರತ್ತಾರ ನೋಡ್ರಿ, ಬಿಸಿ ಅಂಟಿದೇರು. ನೋಡ್ರಿ ಬರ್ರಿ ಫ್ರೆಂಡ್ಸ್, ಇವರು ನಾವು 3 ಜನ ಸದ್ಯಕ್ಕೆ ಕೂಡಿ ಹೊಂಟೇವ್ ನೋಡ್ರಿ. ಅಲ್ಲಿ ಉಳಿದವರು ಜಾಯ್ನ್ ಆಗ್ತಾರ ಫ್ರೆಂಡ್ಸ್. ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಮಸ್ತ್ ರಂಗೋಲಿ ನೋಡ್ರಿ. ಲಿಂಗಶೆಟ್ಟಿ ಮಂಗಲ ಕಾರ್ಯಾಲಯ ಅಂತ ಹೇಳ್ರಿ, ಅಲ್ಲಿ ಬಂದಿದ್ದೀವಿ ನಾವು ಇವಾಗ. ವಿಡಿಯೋ ಚಾಲು है. ಇದು ಆಂಟಿಯರ ಮನಿ ಫಂಕ್ಷನ್ ನೋಡ್ರಿ. ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ. ಗ್ರೀನ್ ಕಲರ್ ಸಾರಿ ಹಾಕೊಂಡಿದ್ದಾರೆ ನೋಡ್ರಿ, ಮಸ್ತ್ ಕಾಣಿಸ್ತಾ ಇದ್ದಾರೆ ನೋಡ್ರಿ. ನಮ್ಮ ಮನೆಗೆ ಬಿಸಿ ಪಾರ್ಟಿ ಬಂದ ಡಾನ್ಸ್ ಮಾಡಿದ್ರು ಇವರು. ಮಲ್ಲಯ್ಯನ ಹಾಡಿಗೆ ಯಾರೆಲ್ಲ ಕುನ ಇಡ್ತೀರಿ ಕಮೆಂಟ್ ಮಾಡಿರಿ. ಮತ್ತು ಸ್ಟೇಜ್ ನೋಡ್ರಿ, ಈ ಥರ ಇಬ್ಬರು ಸಸ್ತೆಯರು, ಇಬ್ಬರು ಗಂಡು ಮಕ್ಕಳು ನೋಡ್ರಿ ಒಂದೇ ಸ್ಟೇಜ್ ಮೇಲೆ ಕುಬ್ಬಸ. ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಒಂದೇ ಸ್ಟೇಜ್ ಮ್ಯಾಗ 2 ಮಕ್ಕಳ ಮದ್ವೆ ಮಾಡೋದು ಭಾಳ ಅಂದ್ರೆ ಭಾಳ ಸಾಮಾನ್ಯ ನೋಡ್ರಿ. ಆದ್ರೆ ಒಂದೇ ಸ್ಟೇಜ್ ಮ್ಯಾಗ ಇಬ್ಬರು ಮಕ್ಕಳದು ಕುಬುಸ ಮಾಡುವಂಥದ್ದು ಸೌಭಾಗ್ಯ ಭಾಳ ಜನರಿಗೆ ಸಿಗಂಗಿಲ್ಲ ನೋಡ್ರಿ.
ಅದೃಷ್ಟ ಎಂಟೇರಿಗೆ ಸಿಕ್ಕದಂತ ಹೇಳ್ಬೋದು. ಭಾಳನೇ ಚಂದ ಅಂತ ಅನಿಸ್ತೈತಿ ನೋಡೋದಕ್ಕಂತ್ರೂ. ಒಂದೇ ಸ್ಟೇಜ್ ಮ್ಯಾಗ ಇಬ್ಬರು ಸಸ್ತೆಯರು, ಇಬ್ಬರು ಹೆಣ್ಮಕ್ಳು ನೋಡಕ್ಕೆ 2 ಕಣ್ಣು ಸಾಲದು ಆ ಥರ ಫಂಕ್ಷನ್ ನಡೀತಾ ಇತ್ತು. ಹಾಗೆ ಆಂಟಿ ಅಂಕಲ್ಗೂ ಕೂಡ ಆಯ್ರಿ ಮಾಡಿದ್ರು ನೋಡ್ರಿ ಫ್ರೆಂಡ್ಸ. ಶಾಲು ಹಚ್ಚಿ ಸನ್ಮಾನ ಕೂಡ ಮಾಡಿದರು. ಬಾಜುಕ್ದವ್ರು ಯಾರು ಅಂತ ನಂಗೆ ಅಷ್ಟು ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಾ ಇರೋರು ಈ ಫಂಕ್ಷನಿಗೆ ಬಂದವರಾಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಮಗೂ ಗೊತ್ತಾಗ್ತದೆ. ಬಟ್ ಅಷ್ಟು ಪೂರ್ತಿ ಅಷ್ಟೇ ಹೋಗಿ ಬರೋಣ ಗೊತ್ತಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಜಾಸ್ತಿ ವಯಟ್ಟಿಲ್ಲ ನೋಡ್ರಿ. ಬಿಸಿ ಗ್ರೂಪ್ನಾಗ ಬಂದಾಗ ಪರಿಚಯ ಆಗಿದ್ದು ಎಲ್ಲ ಗಳಿಬಿಳಿ ಇದ್ದಾರೆ ನೋಡ್ರಿ ಫ್ರೆಂಡ್ಸ. ಖುಷಿ ಆಗುತ್ತೆ ಎಲ್ಲ ನೋಡೋಕೆ. ಹಳೆ ಕಾಲದಾಗ ನೋಡ್ರಿ ಕುಬ್ಸಿನ ಹಾಡುಗಳು ಒಂದು ಎಷ್ಟು ಚಂದ ಹೇಳ್ತಾರೆ. ಅದ್ರೊಳಗೆ ಎತ್ತಿನ ಬಂಡಿ ಕಟ್ಕೊಂಡು ತವ್ರ ಮನೆಯವ್ರು ಬರ್ತಾರೆ, ಕುಬ್ಸ ಮಾಡ್ತಾರೆ ಅಂಥೇಳಿ ಹಾಡುಗಳನ್ನ ನಮ್ಮ ಹಿರಿಯರ ಒಂದು ಹಾಡಿನೊಳಗೆ ನಾವು ಕೇಳ್ತಿರ್ತೀವಿ. ಸೊ ಆ ಥರ ಇಲ್ಲಿ ಎತ್ತಿನ ಬಂಡಿನೂ ಕೂಡ ನೋಡಿರಿ ಟ್ರೆಡಿಷನಲ್ ಆಗಿ ಇಟ್ಟಿದ್ದಾರೆ. ಇದು ಒಂದು ನಮ್ಗೆ ಖುಷಿ ಕೊಡ್ತು ನೋಡಿರಿ ಫ್ರೆಂಡ್ಸ್. ಭಾಳನೇ ಚಂದ ಅಂತ ಅನ್ನಿಸ್ತಾ ಇತ್ತು ನೋಡ್ರಿ. ಅದು ನೋಡೋಕೆ ಎಷ್ಟು ಮಸ್ತ್ ಅನ್ನಿಸ್ತೈತೆ ನೋಡಿರಿ. ಜೋಡಿ ಎತ್ತುಗಳು, ಹಾಗೆ ವಿಘ್ನ ನಿವಾರಕ ವಿಘ್ನೇಶ್ವರ, ವಿಘ್ನಹಾರಕ ಗಣೇಶ, ಜೊತೆಗೆ ಹಾಗೆ ಊಟನೂ ಕೂಡ ಮಸ್ತ್ ಐತೆ ನೋಡ್ರಿ. ಎಲ್ಲ ನೋಡ್ತಿರ್ಬೋದು ನೀವು ತಾಟ್ನಾಗೆ ಏನೇನೆಲ್ಲ ವೆರೈಟಿಗಳು ಕಾಣಿಸ್ತಾ ಇದ್ದಾವೆ ಅಂಥೇಳಿ. ಅನ್ನ ಮತ್ತು ಅದ್ರ ಜೊತೆಗೆ ಗರಗಟ್ಟ ಮಾಡಿದ್ದೀರಿ. ಅಡಿಗಂತೂ ಕೂಡ ಮಸ್ತ್ ಐತೆ ನೋಡ್ರಿ ಫ್ರೆಂಡ್ಸ. ಏನೇ ಆಗಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ. ನಮ್ಮ ಟ್ರೆಡಿಷ್ನಲ್ ಲುಕ್ ಆಗಿರ್ಬೋದು, ಊಟ ಆಗಿರ್ಬೋದು, ಮಾಡುವಂಥ ಪದ್ಧತಿಗಳು ಎಲ್ಲನೂ ಕೂಡ ಭಾಳ ಖುಷಿನೇ ಕೊಡ್ತಿರ್ತಾವೆ ನೋಡ್ರಿ ಫ್ರೆಂಡ್ಸ. ಇವರು ಯಾರಂತಂದ್ರೆ ನಮ್ಮ ಯಜಮಾನ್ರೇನು ಕೆಲಸ ಮಾಡ್ತಾರೆ ನೋಡ್ರಿ, ಆ ಅಂಗಡಿ ಮಾಲಕರು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಮಾಲಕ್ ಅವರ ಮಿಸ್ಸಸ್ ನೋಡ್ರಿ, ಅವರು ಕೂಡ ಮಾತಾಡ್ಸಿದ್ರು, ಭೇಟಿಯಾಗಿದ್ರು. ಎಲ್ಲರೂ ಇವಾಗ ಊಟಕ್ಕೆ ಹಚ್ಚುವಂತ ಇದ್ದೀವಿ ನೋಡ್ರಿ.
ಊಟ ಮಾಡೋಣ ಬರ್ರಿ. ಊಟ ಅದೆಲ್ಲ ಮುಗಿಸ್ಕೊಂಡು ಇವಾಗ ನೋಡ್ರಿ ಒಂಚೂರು ಆರಾಮ್ಸೆ ಕುಂತಿದ್ದೀವಿ ಎಲ್ಲರೂ. ಮತ್ತು ಅವ್ರ ಆಂಟಿಯರಿಗೆ ಫಂಕ್ಷನ್ ಯಾರ್ದೈತೆ ನೋಡ್ರಿ, ಆ ಆಂಟಿಯರಿಗೆ ಬೆಟ್ಟಾಗಿ ಮತ್ತು ಮನೆಗೆ ಹೋದ್ರಾಯ್ತು ಅಂತೇಳಿ. ಖರೇ ಹೊರಗೆ ಎಲ್ಲರ ಜೊತೆಗೆ ಸೇರಿದಾಗ ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡ್ರಿ. ಮನೆಯಂದು ವಿಚಾರನೇ ಬರೋಂಗಿಲ್ಲ. ಮನೆಗೆ ಬಂದ್ರೆ ಮತ್ತು ಅದು ಮಾಡು ಇದು ಮಾಡು ಸಂಸಾರ ತಿಪ್ಪಳೆ ಇದ್ದೇ ಇರ್ತಾವೆ. ಇನ್ನೊಂದು ಏನಂದ್ರೆ ನನಗೆ ನನ್ನ ವಯಸ್ಸಿನ ಗೆಳತರ್ಕಿನ ಈ ಥರದ್ದು ಅಂದ್ರೆ ಜೀವನದೊಳಗೆ ಎಲ್ಲ ರೀತಿಯಿಂದನೂ ಕೂಡ ನೋಡಿಕೊಂಡು ಬಂದಿರೋವಂಥ ಈ ಥರ ವಯಸ್ಸಾದ್ರ ಜೊತೆಗೆ ನನಗೆ ಭಾಳ ಖುಷಿ ಕೊಡ್ತೈತಿ. ನಮ್ಮ ಮನ್ಯಾಗೂ ಅಷ್ಟೇ, ಫ್ಯಾಮಿಲಿ ಒಳಗೆ ನಮ್ಮ ಅತ್ತಿದ್ರ ಜೊತೆಗೆ ನಾನು ಜಾಸ್ತಿ ಬಾಂಡಿಂಗ್ ಇಟ್ಕೊಂಡಿರುವಂಥದ್ದು. ಬಿಟ್ಟರೆ ನೆಗೆಂದೇರಂತೂ ಇದ್ದೇ ಇರ್ತಾರೆ, ಎಲ್ಲಾದರೂ ಹೋದ್ರೆ ಬಂದ್ರೆ ಈ ಥರ ಎಲ್ಲ. ಹಾಗಾಗಿ ನನಗೆ ಜಾಸ್ತಿ ಈ ಥರ ಆಂಟಿದ್ರ ಜೊತೆಗೆ ಬೆರೋದು ಖುಷಿ ಅಂತ ಅನಿಸ್ತೈತಿ. ಮತ್ತು ಅವ್ರ ಎನರ್ಜಿ ನೋಡಿದ್ರೆ ನಾನು ಏನೂ ಇಲ್ಲ ಅಂತ ನನಗೆ ಅನಿಸ್ಬಿಡ್ತೈತಿ. ಭಾಳ ಖುಷಿ ಕೊಡ್ತೈತಿ ನೋಡ್ರಿ. ಹಾಗೆಯೇ ಮತ್ತು ಎಲ್ಲರ ಜೊತೆಗೆ ಒಂದು ಫೋಟೋ ತೊಗೊಂಡ್ರೆ ಆಯಿತು ಅಂತೇಳಿ ಎಲ್ಲ ವಿಡಿಯೋ ಮಾಡ್ತಿರ್ತೀನಿ. ಬಟ್ ನಾನು ಕಾಣಿಸ್ಕೋಬೇಕನ್ನೋದು ಖುಷಿ ಇರ್ತೈತಿ. ಹಾಗಾಗಿ ಯಾರಿಗಾದರೂ ಸ್ವಲ್ಪ ಹೆಲ್ಪ್ ತೊಗೋಬೇಕಾಗತ್ತೆ ನೋಡ್ರಿ. ಎದುರುಗಡೆ ಒಬ್ಬರು ಬ್ರದರ್ ಅವ್ರು ಕುಂತಿದ್ರು, ಅವ್ರಿಗೆ ಒಂಚೂರು ವಿಡಿಯೋ ಆನ್ ಇರಲ್ರಿ, ನಮ್ಗೊಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಡ್ರಿ ಅಂತೇಳಿ ಮೊಬೈಲ್ ಕೊಟ್ಟೆ. ಅದಾದ್ಮೇಲೆ ಮತ್ತೊಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಏನು ಮಾಡ್ತೇವೆ ಅಂತೇಳಿ ನೋಡಿರಿ. ವಿಡಿಯೋ ಇದನ್ನು ಸಪ್ರೇಟಾಗಿ ಹಾಕಿದ್ದೀನಿ, ನನ್ನ ಡೈಲಿ ಬ್ಲಾಗ್ ಜೊತೆಗೆ ಆ್ಯಡ್ ಮಾಡಿಲ್ಲ. ಒಂದು ಸಿಂಪಲ್ ಮತ್ತು ಫಂಕ್ಷನ್ದು ಬ್ಲಾಗ್ ಇರಲಿ ಅಂತ ಹೇಳಿ ನಾನು ಇದನ್ನು ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ. ಲೆಂತಿ ಕಡಿಮೆ ಐತಿ, ಬಟ್ ಹೆಂಗೆ ಬಂತು ಫಂಕ್ಷನ್ ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ. ಇವರೇ ನೋಡ್ರಿ ಫ್ರೆಂಡ್ಸ, ಗ್ರೀನ್ ಸಾರಿ ಉಟ್ಕೊಂಡಾರ ನೋಡ್ರಿ. ಅವ್ರ ಮನೆ ಫಂಕ್ಷನ್ಗೆ ನಾವು ಬಂದಿದ್ದೀವಿ. ಅವ್ರ ಫ್ರೆಂಡ್ ಸರ್ಕಲ್ ಕಾಣಿಸ್ತದೆ ನೋಡ್ರಿ. ಅವರು ಗ್ರೂಪ್ ಫೋಟೋ ಥರ ನಮ್ಗೊಂದಿಷ್ಟು ಫೋಟೋ ಕ್ಲಿಕ್ ಮಾಡ್ಕೊಡಂದ್ರು. ಅವ್ರ ಮೊಬೈಲ್ದಾಗ ಫೋಟೋ ಕ್ಲಿಕ್ ಮಾಡಿ ಹಾಗೇ ನನ್ನ ಮೊಬೈಲ್ದಾಗೂ ಕೂಡ ಒಂಚೂರು ವಿಡಿಯೋ ಮಾಡಿಕೊಂಡೆ. ಯಾಕಂದ್ರೆ ನಂದು ಇದೇ ಜಾಬ್ ಆಗಿರೋದ್ರಿಂದ ಓದಲ್ಲಿ ಬಂದಲ್ಲಿ ವಿಡಿಯೋ ಮಾಡೋದೇ ನನ್ನ ಕೆಲಸ. ಇಷ್ಟೊತ್ತನ ಯಾರೆಲ್ಲ ಕ್ಯೂರಿಯಾಸಿಟಿಯಿಂದ ಪ್ರೀತಿಯಿಂದ ಈ ಒಂದು ವಿಡಿಯೋನ ನೋಡಿದ್ರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ನಮ್ಮ ಫ್ಯಾಮಿಲಿ ಮೇಲೆ ಮತ್ತು ನಾನು ಮಾಡುವಂಥ ವ್ಲಾಗ್ ಆ ಒಂದು ವಿಡಿಯೋದೊಳಗಿರುವಂಥ ಪ್ರತಿಯೊಬ್ಬ ಮೆಂಬರ್ಸ್ಗೂ ಕೂಡ ಖುಷಿ ಕೊಡ್ತೈತಿ. ಎಲ್ಲರಿಗೂ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇರಲಿ ಅಂತೇಳಿ ಕೇಳ್ಕೊತೀನಿ. ಸೊ ಹಾಗೆಯೇ ಇವಾಗ ಏನು ಕುಬ್ಸ ಆಯ್ತು ನೋಡ್ರಿ, ಅವರ ಮುಂದಿನ ಒಂದು ಏನು ಇರ್ತೈತೆ ನೋಡ್ರಿ, ಡಿಲಿವರಿ ಪಾಪು ಬಾಣಂತನ ಎಲ್ಲನೂ ಕೂಡ ಸುಸೂತ್ರವಾಗಿ ಆಗಲಿ ಅಂತೇಳಿ ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದ ಕಮೆಂಟ್ ಮೂಲಕ ತಿಳಿಸಿರಿ ಅಂತ ಹೇಳ್ತೀನಿ. ಸೊ ಫ್ಯೂಚರ್ ಅವರು ಭಾಳಲ್ಲಿ ಹೆಣ್ಮಗು ಬರಲಿ ಗಂಡು ಮಗು ಬರಲಿ ಆರೋಗ್ಯವಾಗಿ ಇರಲಿ ತಾಯಿ ಮಕ್ಕಳು. ರಿಟರ್ನ್ ಮನೆಗೆ ಹೋಗುವಾಗ ಈಗ ಮಾರ್ಕೆಟ್ದಾಗ ಒಳಗೆ ಹೊರಟಿದ್ರು ನೋಡ್ರಿ. ಫುಲ್ ಆ ಕಡೆ ಬಿಸಿಲು ಐತಿ, ಅದಕ್ಕಂತೇಳಿ ಹಿಂಗೆ ಒಳಗೆ ಹಸೋದ್ರ ನೆರಳೈತೆ ಅಂತೇಳಿ ನಡ್ಕೋತ ಹೊರಟೀವಿ. ಈ ಆಂಟಿದಾರ ನೋಡ್ರಿ ಬರತ್ತಾರ ನಡ್ಕೋತ ನಡ್ರಿ. ಮಾರ್ಕೆಟಿಗೆ ಬಂದಿದ್ದು ಎಲ್ಲ ಹಾಕದ್ರಿ. ಈಗ ನೀವು ಉಂಡ್ರೆ ಇಲ್ಲ ಆಂಟಿ, ನೀವು ಲೇಟ್ ಮಾಡಿ ಬಂದ್ರಿ, ಉಂಡ್ರಲ್ಲ? 10 ರೂಪಾಯಿ ಇರ್ಬೇಕ್ರಿ. ಚಂದ ಅದಲ್ರಿ. ಟಿ ವಿ ಒಳಗೆ ನಮ್ಮ ಬ್ಲಾಗ್ ಚಾಲೂ ಐತೆ ನೋಡ್ರಿ ಫ್ರೆಂಡ್ಸ. ಮಾರ್ಕೆಟ್ಗೆ ಹೋಗಿರೋ ಬ್ಲಾಗ್ ಹಚ್ಚಿನಿ. ಸುಮಾರು ದಿನ ಐತೆ ವಿಡಿಯೋ ಮಾಡಿ, ಅದನ್ನ ಇವಾಗ ಹಚ್ಚಿರ್ತೀನಿ ರೀ. ಒನ್ ಬೈ ಒನ್ ಬರೋನೆ ಅದು ಆನ್ ಮಾಡಿ ಇಡ್ತೀನಿ. ಇನ್ನೊಂದು ಏನೈತಿ, ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಮಸ್ತ್ ಕ್ಯೂಟ್ ಆಗಿರೋಂಥ ಗಿಫ್ಟ್ ಕೊಟ್ಟಿದ್ದಾರೆ. ನಿಮ್ಗೆ ಇದನ್ನು ತೋರಿಸಿದ್ರೆ ಆಯಿತು, ಇದೇ ವಿಡಿಯೋದಾಗ ಹಾಕಿದ್ರೆ ಆಯ್ತು ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ನೋಡ್ರಿ ಬಂದ್ಬಿಟ್ಟೆ ಬಿಚ್ಚಿ ನೋಡ್ಯಾಳ. ಮತ್ತು ಇವಾಗ ಮತ್ತೆ ವಿಡಿಯೋದಾಗ ತೊಗೊಳತ್ತೀನಿ. ಚೆನ್ನಾಗೈತೆ ನೋಡ್ರಿ, ಈ ಥರದ್ದು ಬೌಲ್ ಐತಿ, ಏನಾದರೂ ಹಾಕಿಡ್ಬೋದು. ವೇಟ್ ಐತೆ ನೋಡ್ರಿ ಫ್ರೆಂಡ್ಸ್. ಅವ್ರ ಹೆಸರನ್ನು ಕೂಡ ಹಾಕಿದಾರ. ಚೆನ್ನಾಗೈತಿ. ಗಿಫ್ಟ್ ಯಾವ ಥರ ಐತಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಗಿಫ್ಟಿನ್ಕಿನ್ನ ಅವ್ರ ಒಂದು ಖುಷಿ, ಅವ್ರ ಖುಷಿ ಅಂತ ಅನ್ಸುತ್ತೆ ನೋಡ್ರಿ. ಫಂಕ್ಷನ್ದೊಳಗೆ ಈ ಥರ ಗಿಫ್ಟ್ಗಳು ಅಂತಂದ್ರೆ ಎಷ್ಟೋ ದಿನ ತಾಳಕೆನೂ ಬಂದಿರ್ತಾವ, ಮತ್ತು ಹೆಸರು ಕೂಡ ಉಳಿತದಂತ ಹೇಳ್ಬೋದು ನೋಡ್ರಿ. ಅದನ್ನು ಈ ಥರ ಇದನ್ನ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಹೆಸರು ನೋಡ್ರಿ. ಚೆನ್ನಾಗೈತ್ರಿ. ಡೇಟು ಅದು ಎಲ್ಲನೇ ಆಗೈತಿ. ಪ್ರಿಂಟಿಂಗ್ ಹೆಂಗೆ ಮಾಡ್ಸಿರೇನೋ, ಡಿಸೈನ್ ಎಲ್ಲ ನೋಡ್ರಿ ಫ್ರೆಂಡ್ಸ್. ಆರ್ಡ್ರ್ ಕೊಟ್ಟು ಮಾಡಿಸಿದ್ದಂಗೆ ಅದಾರ.
ಮಸ್ತ್ ಐತಿ, ಸೂಪರ್. ಥ್ಯಾಂಕ್ ಯು ಆಂಟಿ. ವಿಡಿಯೋ ನೋಡಕತ್ತಿದ್ರಾ? ಬಿಜಿ ಅಂದರೆ ಬಿಜಿ ರೀ, ಕಂಡಾಪಟ್ಟಿ ಮಂದಿ ಬಂದಿದ್ರು ಫ್ರೆಂಡ್ಸ್. ಮಂದಿ ಅಂದರೆ ಏನು ಅವ್ರು ಕಡಿಮೆ ಇದ್ದಿದ್ದಿಲ್ಲ. ಇಲ್ಲ ಏನಾಗಲ್ಲ, ಗಟ್ಟೈತಿ. ನನಗಿಂತ ಭಾಳ ಇಷ್ಟ ಆಗ್ತಾವ್ರಿ. ಹಾಗಾಗಿ ನನ್ನ ಮನಸ್ಸಲ್ಲಿ ಇರೋ ಥರ ಬೌಲ್ ಐತಿ. ಗಿಫ್ಟ್ ಸಣ್ಣದಿರಲಿ ದೊಡ್ಡದಿರಲಿ, ಕೊಟ್ಟಿರೋ ಮನಸ್ಸು ದೊಡ್ಡದಿರ್ತೈತಿ ನೋಡ್ರಿ, ಅದಕ್ಕೆ ಜಾಸ್ತಿ ಮಹತ್ವ ಇರ್ತೈತಿ. ಈ ಒಂದು ವಿಡಿಯೋ ಹೆಂಗೆ ಅನ್ಸಿತ್ತು ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ, ಗಿಫ್ಟ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಏನಾದರೂ ಹಾಕಿಡ್ಬೋದು, ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ. ಈ ಥರದ್ದು ಎಲ್ಲರಿಗೂ ಕೂಡ ನೋಡ್ರಿ ಪಿಸ್ವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಇದೇ ಥರದ ಲಾಗ್ದೊಳಗೆ ಸಿಗೋಣ ಅಂತ. ಬಾಯ್.